ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ತುಂಬ ಜನ ಕಿಡ್ನಿ ಸಮಸ್ಯೆಗಳಿಂದ ನರಳ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ನಮಗೆ ಗೊತ್ತು, ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಸೊ ಈಗ ಕಾಣುವಂಥ ಎಷ್ಟೋ ಕಿಡ್ನಿ ಪ್ರಾಬ್ಲಮ್ಸಲ್ಲಿ ಮೇನ್ಲಿ CKD ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಡಯಾಬಿಟಿಸ್ ಮೆಲೈಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆ, ಹೈಪರ್ ಟೆನ್ಷನ್ ಮತ್ತು ಕೆಲವು ಅಡಿಕ್ಷನ್ಸ್. ಸೊ ಈ ಥರ ಪ್ರಾಬ್ಲಮ್ಸ್ ಇರೋರಲ್ಲಿ ಈ ಕಿಡ್ನಿ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಕಂಡುಬರುತ್ತೆ. ಸೊ ನಮಗೆ ನಾನು ಎಷ್ಟೋ ವೀಡಿಯೋಸ್ ಮಾಡಿದ್ದೇನೆ ಇದರ ಬಗ್ಗೆ. ಸೊ ಕಿಡ್ನಿ ಪ್ರಾಬ್ಲಮ್ ಬಂದಾಗ ಫಸ್ಟ್ ನಾವು ನೋಟಿಸ್ ಮಾಡುವಂಥ ಚೇಂಜಸ್ ಏನಂದರೆ ಮೂತ್ರದಲ್ಲಿ ನೊರೆ. ಸೊ ಮೂತ್ರದಲ್ಲಿ ನೊರೆ ಕಂಡು ಕೂಡಲೇ ತುಂಬ ಜನ ತುಂಬ ಆ್ಯಂಕ್ಷಸ್ ಆಗ್ತಾರೆ, ತುಂಬ ಉದ್ವೇಗ ಆಗುತ್ತೆ, ಅವರಿಗೆ ತುಂಬ ಟೆನ್ಷನ್ ಆಗುತ್ತೆ. ಸೊ ಈ ಕಂಪ್ಲೇಂಟ್ ಹೇಳಿ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ಸರ್ ನಾನು ಮೂತ್ರ ಮಾಡುವಾಗ ತುಂಬ ನೊರೆ ಬರ್ತಾ ಇದೆ, ಸೊ ಮೋಸ್ಟ್ಲಿ ನನಗೆ ಕಿಡ್ನಿ ಸಮಸ್ಯೆ ಆಗಿದೆ ಅಂತ ಅವರು ಅಂದ್ಕೊಳ್ತಾರೆ. ಸೊ ನಾನು ಅವರಿಗೆ ಏನು ಮಾಡ್ತೀವಿ, ಯೂಶ್ವಲಿ ಅವರಿಗೆ ಒಂದು ಟೆಸ್ಟ್ ಮಾಡಿ, ಯೂರಿನ್ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಮೂತ್ರದಲ್ಲಿ ನೊರೆ ಏನಿಲ್ಲ, ಮೂತ್ರದಲ್ಲಿ ಪ್ರೋಟೀನ್ ಏನಿಲ್ಲ, ದೇರ್ ಕಿಡ್ನೀಸ್ ಆರ್ ಸೇಫ್ ಅಂತ ಗೊತ್ತಾದರೂ ಕೂಡ ಪೇಷಂಟ್ ಅಡ್ಮಿಟ್ ಮಾಡಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನನ್ನ ಮೂತ್ರದಲ್ಲಿ ನೊರೆ ಹೋಗ್ತಾ ಇದೆ, ನನಗೆ ಏನೋ ಸಮಸ್ಯೆ ಇದೆ, ನಿಮಗೆ ಅದು ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಇದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಮೂತ್ರದಲ್ಲಿ ನೊರೆ ಕಾಣಲಿಕ್ಕಿರುವಂಥ ಮೇನ್ ರೀಸನ್ಸ್ ಏನೇನು, ಅದು ಬರೀ ಕಿಡ್ನಿ ಸಮಸ್ಯೆ ಇದ್ದರೆ ಅಷ್ಟೇ ಎಲ್ಲ ಮೂತ್ರದಲ್ಲಿ ನೊರೆ ಬರೋದು. ಸೊ ಮೂತ್ರದಲ್ಲಿ ನೊರೆ ಕಾಣಲಿಕ್ಕಿರೋ ಡಿಫ್ರೆಂಟ್ ರೀಸನ್ಸ್ ಏನೇನು, ಯಾವ್ಯಾವ ಕಾಯಿಲೆಗಳಿದ್ದರೆ ಅದು ಬರುತ್ತೆ, ಅದು ಯಾವಾಗ ನಾವು ಒಂದು ಡಾಕ್ಟ್ರಿಗೆ ಭೇಟಿ ಆಗಬೇಕು, ಮತ್ತು ಮೂತ್ರದಲ್ಲಿ ನೊರೆ ನಿಜವಾಗ್ಲೂ ಪ್ರೋಟೀನ್ದು ಪ್ರಾಬ್ಲಮ್ ಅಂತ, ಕಿಡ್ನಿ ಸಮಸ್ಯೆ ಅಂತ ಗೊತ್ತಾಗಲಿಕ್ಕೆ ನಾವು ಯಾವ ಟೆಸ್ಟ್ಗಳನ್ನು ಮಾಡಬೇಕು, ಮತ್ತು ಈ ನೊರೆಯನ್ನು ಕಮ್ಮಿ ಮಾಡಲಿಕ್ಕೆ ಮತ್ತು ನಮ್ಮ ಕಿಡ್ನಿ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ನಾವು ಮನೆಯಲ್ಲಿ ಏನೇನು ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶ್ವಲಿ ನಮ್ಮ ಕಿಡ್ನಿಗಳಿಗೆ ಏನಾದರೂ ಸಮಸ್ಯೆ ಇದ್ದಾಗ, ಮೇ ಬಿ ಅದು ಡಯಾಬಿಟಿಸಿಂದ ಇರ್ಬೋದು, BP ಕಾಯಿಲೆಯಿಂದ ಇರ್ಬೋದು, ಏನಾದರೂ ಒಂದು ಪ್ರಾಬ್ಲಮ್ ಇದ್ದಾಗ ಫಸ್ಟ್ ಕಿಡ್ನೀಸ್ಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಆ ಬಾಡಿಯಲ್ಲಿ ರಕ್ತದಲ್ಲಿರುವಂಥ ಪ್ರೋಟೀನನ್ನು ಸರಿಯಾಗಿ ಫಿಲ್ಟರ್ ಮಾಡಿ ತಗೊಳ್ಳಿಕ್ಕೆ ಆಗಲ್ಲ. ಸೊ ಆವಾಗ ಏನಾಗುತ್ತೆ, ರಕ್ತದಲ್ಲಿರುವಂಥ ಪ್ರೋಟೀನ್ ಏನಾಗುತ್ತೆ ನಮ್ಮ ಮೂತ್ರದಲ್ಲಿ ಲೀಕ್ ಆಗುತ್ತೆ. ಸೊ ಮೂತ್ರದಲ್ಲಿ ಯೂಶ್ವಲಿ ಪ್ರೋಟೀನ್ ಹೋದಾಗ ಏನಾಗುತ್ತೆ, ಮೂತ್ರದಲ್ಲಿ ನೊರೆ ಕಾಣುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಬಟ್ ಯೂಶ್ವಲಿ ಈಗ ಏನಾಗಿದೆ ಅಂದರೆ ಮೋಸ್ಟ್ ಆಫ್ ಅಸ್ ನಾವೆಲ್ಲ ಯೂಸ್ ಮಾಡೋದು ಕಮೋಡ್ ಟಾಯ್ಲೆಟ್ಸ್ ಯೂಸ್ ಮಾಡ್ತೀವಿ, ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ವಾಟರ್ ಸೀಲ್ ಇರುತ್ತೆ, ಸೊ ಅಲ್ಲಿ ನೀರು ನಿಂತಿರುತ್ತದೆ. ನಾವು ಮೂತ್ರ ಮಾಡುವಾಗ ಏನಾಗುತ್ತೆ, ಸೊ ಆ ನೀರಿಗೆ ಯೂರಿನ್ ಬಿದ್ದಾಗ ಅದರಲ್ಲಿ ನೊರೆ ಫಾರ್ಮ್ ಆಗೇ ಆಗುತ್ತೆ. ಸೊ ಬಟ್ ನಾವೇನು ಅನ್ಕೊಳ್ತೀವಿ, ನೊರೆ ಆದ ಕೂಡಲೇ ಸಡನ್ಲಿ ನನ್ನ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇದೆ. ಬಿಕಾಸ್ ಈಗ ಎಲ್ಲರಿಗೂ ಗೊತ್ತಾಗಿದೆ ಅಂದರೆ ನಮ್ಮ ಕಿಡ್ನೀಸ್ಗೆ ಸಮಸ್ಯೆ ಇದ್ದರೆ ಮ್ಯಾನಿಫೆಸ್ಟ್ ಆಗುವಂಥ ಫಸ್ಟ್ ಸೈನ್ ಏನು ಅಂದರೆ ಪ್ರೋಟೀನ್ ಯೂರಿಯಾ ಅಂತ. ಸೊ ಪ್ರೋಟೀನ್ ಹೋದಾಗ ಈ ನೊರೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಿದ್ದಕ್ಕೆ ಟಾಯ್ಲೆಟಲ್ಲಿ ನೊರೆ ಕಂಡು ಕೂಡಲೇ ಏನಾಗುತ್ತೆ, ನಾವೆಲ್ಲ ಹೆದರಿ ಡಾಕ್ಟರ್ ಹತ್ರ ಹೋಗ್ತೀವಿ ಆ್ಯಂಡ್ ಚೆಕ್ ಮಾಡಿ ಅವರು ಹೇಳ್ತಾರೆ ನಿಮಗೆ ಪ್ರೋಟೀನ್ ಯೂರಿಯಾ ಏನಿಲ್ಲ ಅಂತ ಹೇಳಿದ್ರು ಕೂಡ ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಇದಕ್ಕೆ ಒಂದು ರೀಸನ್ ಈ ಪ್ರೋಟೀನ್ ಇದ್ದರೆ ಮಾತ್ರ ಅಲ್ಲ ನಮಗೆ ಈ ಮೂತ್ರದಲ್ಲಿ ನೊರೆ ಕಾಣೋದು. ಸೊ ಬೆಳಿಗ್ಗೆ ಯೂಶ್ವಲಿ ನಾವು ಎದ್ದು ಯೂರಿನ್ ಪಾಸ್ ಮಾಡುವಾಗ ತುಂಬ ಹೊತ್ತು ನಾವು ಯೂರಿನ್ ಸ್ಟಾಕ್ ಮಾಡಿರ್ತೀವಿ, ಅದರಲ್ಲಿ ತುಂಬ ಜಾಸ್ತಿ ಸೊಲ್ಯೂಟ್ಸ್ ಇರುತ್ತೆ ಆ್ಯಂಡ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ಅಷ್ಟೊಂದು ನೀರೆಲ್ಲ ಕುಡ್ದಿರಲ್ಲ. ಸೊ ಆವಾಗ ಮೂತ್ರ ಮಾಡುವಾಗ ಈ ನೊರೆ ಬಂದೇ ಬರುತ್ತೆ. ಸೊ ಯಾವಾಗ ಮೂತ್ರ ಮಾಡುವಾಗ ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಬಬಲ್ಸ್ ಕಾಣುತ್ತೆ, ಅದು ಪ್ರೋಟೀನ್ ಯೂರಿಯಾ ಅಂತ ಹೇಳಲಿಕ್ಕಾಗಲ್ಲ. ನೀವು ಯಾರು ಅದು ನೋಡಿ ಹೆದರುವಂಥದ್ದು ಏನೂ ಇಲ್ಲ. ಸೊ ಒಂದು ಸಲ ನಾವು ಯೂಶ್ವಲಿ ಫ್ಲಶ್ ಮಾಡ್ತೀವಿ, ಮೂತ್ರ ಮಾಡಿದ ಮೇಲೆ ನಾವು ಫ್ಲಶ್ ಮಾಡಿದಾಗ ಎಲ್ಲ ನೀಟಾಗಿ ಹೋದ್ರೆ ಅದೇನು ಕಾಯಿಲೆ ಎಲ್ಲ ಏನೂ ಸಮಸ್ಯೆ ಇಲ್ಲ. ರಿಪೀಟೆಡ್ಲಿ ಫ್ಲಶ್ ಮಾಡಿದ್ರು ಕೂಡ ಅದರಲ್ಲಿ ನೊರೆ ಕಾಣ್ತಾ ಇದೆ ಆ್ಯಂಡ್ ಇಷ್ಟು ದಿವಸ ನಮಗೆ ಆ ಥರ ಸಮಸ್ಯೆಗಳೇನು ಆಗಿಲ್ಲ ಆ್ಯಂಡ್ ಸಡನ್ ಆಗಿ ಈ ಥರ ಪ್ರಾಬ್ಲಮ್ ಡೆವಲಪ್ ಆಗ್ತಾ ಇದೆ ಮತ್ತು ಅದು ಪರ್ಸಿಸ್ಟ್ ಆಗ್ತಾ ಇದೆ, ಪ್ರತಿ ದಿವಸ ಹಾಗೆ ಆಗ್ತಾ ಇದೆ. ಸೊ ಹಾಗಿದ್ದಾಗ ಮಾತ್ರ ನಾವೇನು ಮಾಡಬೇಕು, ನಾವು ಒಂದ್ಸಲ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಇರುವಂಥ ಎಕ್ಸಾಕ್ಟ್ ರೀಸನ್ನ ಕಂಡುಹಿಡಬೇಕು. ಅದು ಬಿಟ್ಟು ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ನಾವು ಇದೇ ಥರ ಏನೋ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದ ಕೂಡಲೇ ಮೂತ್ರದಲ್ಲಿ ನೊರೆ ಇದ್ದರೆ ನಮಗೆ ಕಿಡ್ನಿ ಸಮಸ್ಯೆ ಇರ್ಬೋದು ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಅಬ್ಸರ್ವ್ ಮಾಡ್ತಾರೆ. ಅಷ್ಟು ದಿವಸನೂ ನೊರೆ ಇರುತ್ತೆ, ಬಟ್ ಅವರಷ್ಟೊಂದು ಅಬ್ಸರ್ವ್ ಮಾಡಿರಲ್ಲ, ಅವರು ಫ್ಲಶ್ ಮಾಡಿ ಹೋಗಿರ್ತಾರೆ. ಬಟ್ ಇದು ಅಬ್ಸರ್ವ್ ಮಾಡುವಾಗ ಒಂದು ಸ್ವಲ್ಪ ನೊರೆ ಕಂಡು ಕೂಡಲೇ ಅವರಿಗೆ ತುಂಬ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೂತ್ರ ಆ್ಯಕ್ಚುಲಿ ನೋಡಬೇಕಾಗಿದ್ದು, ಮೂತ್ರ ಮಾಡಿದ ಮೇಲೆ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು ಬರೀ ನೊರೆ ಒಂದೇ ಅಲ್ಲ, ಆ್ಯಕ್ಚುಲಿ ಮೂತ್ರದ ಕಲರ್ ನಮಗೆಲ್ಲ ಗೊತ್ತು, ಮೂತ್ರ ಕ್ಲಿಯರ್ ಆಗಿರುತ್ತೆ ಮತ್ತು ಲೈಟ್ ಯೆಲ್ಲೋಯಿಶ್ ಒಂದು ಕಲರ್ ಇರುತ್ತೆ, ಅದು ನಾವು ಅಬ್ಸರ್ವ್ ಮಾಡಬೇಕು. ಅದರಲ್ಲಿ ಬೇರೆ ಏನಾದರೂ ಬ್ಲಡ್ ಇದೆಯಾ ಅಥವಾ ತುಂಬ ಡಾರ್ಕ್ ಯೂರಿನ್ ಬರ್ತಾ ಇದೆಯಾ, ಇದು ಕೂಡ ಅಬ್ಸರ್ವ್ ಮಾಡಬೇಕು. ಎಷ್ಟೋ ಕೇಸಸಲ್ಲಿ ಏನಾಗುತ್ತೆ, ಬ್ಲಡ್ ಪಾಸ್ ಆಗಿರುತ್ತೆ ಯೂರಿನಲ್ಲಿ, ಮೇ ಬಿ ಒಂದು ಕಿಡ್ನಿ ಸ್ಟೋನ್ ಇದ್ದಾಗ ಅಥವಾ ಬೇರೆ ಏನಾದರೂ ಕಾಯಿಲೆಗಳಿದ್ದಾಗೆಲ್ಲ ನಮಗೆ ಮೂತ್ರದಲ್ಲಿ ಬ್ಲಡ್ ಹೋಗುತ್ತೆ. ಸೊ ದೇ ಆರ್ ಆಲ್ ದ ಮೇನ್ ಸಿಂಪ್ಟಮ್ಸ್. ಆ್ಯಕ್ಚುಲಿ ನಾವು ಹೆಮಚೂರಿಯಾ ಅಂತ ಹೇಳ್ತೀವಿ. ಸೊ ಈ ನೊರೆ ಕಂಡು ಕೂಡಲೇ ಎಲ್ಲರೂ ಹೆದರಬೇಕು ಅಂದಿಲ್ಲ, ಒಂದು ಸಿಂಪಲ್ ಟೆಸ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದೇ ಥರ ಮೂತ್ರದ ಸ್ಮೆಲ್, ಕೆಲವು ಸಲ ನಾವು ನೋಡ್ತೀವಿ ಮೂತ್ರಕ್ಕೆ ಒಳ್ಳೆ ವಾಸ, ಒಳ್ಳೆ ಸ್ಮೆಲ್ ಬರಲಿಕ್ಕೆ ಬರ್ಬೋದು. ಸೊ ಅದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಅದೇ ಥರ ಸಿವಿಯರ್ ಅಮೋನಿಯಾ ಸ್ಮೆಲ್ ಬಂದರೂ ಕೂಡ ಕೆಲವು ಸಲ ತುಂಬ ಹೈಪರ್ ಸ್ಯಾಚುರೇಟ್ ಆಗಿರುವಂಥ ಯೂರಿನ್ ಇದ್ದರೂ ಕೂಡ ಈ ಅಮೋನಿಯಾ ಸ್ಮೆಲ್ ಬರ್ಬೋದು. ಬಟ್ ಅಮೋನಿಯಾ ಸ್ಮೆಲ್ಲು ತುಂಬ ಜಾಸ್ತಿ ಬರ್ತಾ ಇದೆ ಅಂದರೆ ಮೇ ಬಿ ಅದೊಂದು ಇನ್ಫೆಕ್ಷನಿಂದ ಇರ್ಬೋದು ಅಥವಾ ಬೇರೆ ಸಮಸ್ಯೆಗಳಿಂದ ಇರ್ಬೋದು. ಸೊ ಹಾಗಾಗಿ ಆ ಥರ ಚೇಂಜಸ್ ಇದ್ದರೂ ಕೂಡ ನಾವು ಅದನ್ನು ಅಬ್ಸರ್ವ್ ಮಾಡಿ ಡಾಕ್ಟ್ರಿಗೆ ತೋರಿಸಿ ಅದಕ್ಕಿರುವಂಥ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕು.
ಈಗ ಈ ನೊರೆ ಬರ್ಲಿಕ್ಕಿರುವಂಥ ಮೇನ್ ರೀಸನ್ಸ್ ಏನೇನು ಅಂತ ನೋಡೋಣ. ಸೊ ಫಸ್ಟ್ ರೀಸನ್ ಪ್ರೋಟೀನೂರಿಯಾ. ನಮಗೆಲ್ಲ ಗೊತ್ತಿದ್ದಂಗೆ ಮೂತ್ರದಲ್ಲಿ ಯಾವಾಗ ಯೂರಿನ್ ಪಾಸ್ ಆಗುತ್ತೋ ಆವಾಗ ನಮಗೆ ಮೂತ್ರದಲ್ಲಿ ನೊರೆ ಕಾಣುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ಮೇನ್ ರೀಸನ್ಸ್ ಅಂದರೆ ಒಂದು ಡಯಾಬಿಟಿಸ್ ಮೆಲೈಟಿಸ್. ಭಾರತದಲ್ಲಿ ಹೈಯೆಸ್ಟ್ ಕಿಡ್ನಿ ಸಮಸ್ಯೆ ಬರಲಿಕ್ಕಿರುವಂಥ ಮೇನ್ ರೀಸನ್ ಇಸ್ ಸಕ್ಕರೆ ಕಾಯಿಲೆ. ಸೊ ಆ್ಯಂಡ್ ನೆಕ್ಸ್ಟ್ ಇಸ್ ಬಿ ಪಿ ಕಾಯಿಲೆ, ಹೈಪರ್ ಟೆನ್ಷನ್, ಆ್ಯಂಡ್ ಮತ್ತು ಲೈಕ್ CKD ಅಂತ ನಾವು ಹೇಳ್ತೀವಿ, ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್. ಸೊ ಅದು ಬರಲಿಕ್ಕಿರುವಂಥ ಮೇನ್ ರೀಸನ್ಸ್ ನಾನು ಹೇಳ್ದಂಗೆ ಸಕ್ಕರೆ ಕಾಯಿಲೆ ಇರ್ಬೋದು, BP ಪ್ರಾಬ್ಲಮ್ ಇರ್ಬೋದು, ಅದೇ ಥರ ಕ್ರಾನಿಕ್ ಸ್ಮೋಕರ್ಸಲ್ಲಿ ಕೂಡ ಕಾಣುವಂಥ ಸಾಧ್ಯತೆ ಇದೆ. ಸೊ ಈ ಕಂಡೀಷನಲ್ಲೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಕಿಡ್ನೀಸ್ಗೆ ಇರುವಂಥ ಬೇಸಿಕ್ ಯೂನಿಟ್ ಏನಿದೆ, ನೆಫ್ರಾನ್ಸ್ ಏನಿದೆ, ಅದಕ್ಕಿರುವಂಥ ಸರ್ಕ್ಯುಲೇಷನ್ ಕಮ್ಮಿ ಆಗಿ ಅಲ್ಲಿ ಸೆಲ್ ಡೆತ್ ಆಗುತ್ತೆ. ಕಿಡ್ನಿದು ಬೇಸಿಕ್ ಯೂನಿಟ್ಸ್ ಏನಿದೆ ಅಲ್ಲಿರುವಂಥ ಜೀವಕೋಶಗಳು ಸತ್ತೋಗುತ್ತೆ. ಸೊ ಹಾಗಾಗಿ ಕಿಡ್ನಿಗೆ ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕಾಗಲ್ಲ. ಸೊ ಏನಾಗುತ್ತೆ, ಅದರಲ್ಲಿರುವಂಥ ನಮ್ಮ ರಕ್ತದಲ್ಲಿರುವಂಥ ಟಾಕ್ಸಿನ್ಸನ್ನು ಫಿಲ್ಟರ್ ಮಾಡಿ ಹೊರಗೆ ಕಳಿಸುವಂಥ ಲೈಕ್ ಕೆಲಸ ಇರುವಂಥದ್ದು ಕಿಡ್ನಿ. ಸೊ ಅದು ಸರಿಯಾಗಿ ಮಾಡಲಿಕ್ಕಾಗಲ್ಲ. ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೆ, ಲೈಕ್ ಕ್ರಿಯಾಟಿನ್ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಈ ಥರ ಕ್ರಿಯಾಟಿನ್ ಯೂರಿಯಾ ಎಲ್ಲ ಜಾಸ್ತಿ ಆಗಲಿಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಕಿಡ್ನಿದೊಂದು ಮೇಜರ್ ಪೋರ್ಷನ್ ಡ್ಯಾಮೇಜ್ ಆದಮೇಲೆ ಅಷ್ಟೇ ನಮ್ಮ ರೀನಲ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಓಕೆ ನಮ್ಮ ಯೂರಿಯಾ ಲೆವೆಲ್ಸ್ ಜಾಸ್ತಿ ಇದೆ, ಕ್ರಿಯಾಟಿನ್ ಲೆವೆಲ್ಸ್ ಜಾಸ್ತಿ ಇದೆ ಅಂತೆಲ್ಲ ಗೊತ್ತಾಗೋದು ಲೇಟರ್ ಸ್ಟೇಜಸಲ್ಲಿ. ಮೋಸ್ಟ್ ಆಫ್ ದ ಕಿಡ್ನಿ ಆವಾಗ ಹಾಳಾಗಿರುತ್ತೆ. ಸೊ ಬಟ್ ಇನಿಷಿಯಲಿ ಏನಾಗುತ್ತೆ, ಯಾವಾಗ ಕಿಡ್ನಿ ಮೇಲೆ ಒತ್ತಡ ಆಗುತ್ತೋ ಆವಾಗ ನಮ್ಮ ರಕ್ತದಲ್ಲಿರುವಂಥ ಪ್ರೋಟೀನನ್ನು ಕಿಡ್ನಿಗೆ ಸರಿಯಾಗಿ ಫಿಲ್ಟರ್ ಮಾಡಿ ತಗೊಳ್ಳೋಕ್ಕಾಗಲ್ಲ. ಸೊ ಆವಾಗ ಮೂತ್ರದಲ್ಲಿ ಪ್ರೋಟೀನ್, ಆಲ್ಬುಮಿನೂರಿಯಾ ಅಥವಾ ಪ್ರೋಟೀನೂರಿಯಾ ನಮ್ಮ ಮೂತ್ರದಲ್ಲಿ ಕಾಣುತ್ತೆ. ಸೊ ಆವಾಗ ಈ ನೊರೆ ಬರುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು, ಓಕೆ ಒಂದು ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಅವರಿಗೆ ಸಡನ್ ಆಗಿ ಮೂತ್ರದಲ್ಲಿ ನೊರೆ ಸ್ಟಾರ್ಟ್ ಆಯಿತು, ನಾರ್ಮಲ್ಕಿಂತ ಜಾಸ್ತಿ ನೊರೆ ತುಂಬ ಲೈಕ್ ಒಂದೊಂದು ಬಬಲ್ಸ್ ಎಲ್ಲ ಬರೋದು ದಟ್ ಈಸ್ ಕಾಮನ್. ನಾನು ಫಸ್ಟ್ ಹೇಳಿದ್ದೇನೆ, ನಾವು ಕಮೋಡ್ ಟಾಯ್ಲೆಟಿಗೆ ಮೂತ್ರ ಪಾಸ್ ಮಾಡುವಾಗ ಬಬಲ್ಸ್ ಬಂದೇ ಬರುತ್ತೆ. ಸೊ ಅದು ತುಂಬ ಜಾಸ್ತಿ ಆಗ್ತಾ ಇದೆ, ಒಂದ್ಸಲ ಎರಡು ಸಲ ಫ್ಲಶ್ ಮಾಡಿದ್ರು ಕೂಡ ಹೋಗ್ತಾ ಇಲ್ಲ ಅಂತ ಆದಾಗ ನಾವು ಒಂದ್ಸಲ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಪ್ರೋಟೀನ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಟೆಸ್ಟ್. ಅದು ಮಾಡಿ ನೋಡಿ ಪ್ರೋಟೀನ್ ಇದೆ ಅಂತ ಆದರೆ ನಾವು ನಮ್ಮ ಡಯಾಬಿಟಿಸ್ ಅದಕ್ಕಿರುವಂಥ ಕಾರಣ ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ BP ಕಾಯಿಲೆ ಇರ್ಬೋದು ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿರ್ಬೋದು, ಅದನ್ನು ಕಂಟ್ರೋಲ್ ಮಾಡಿದರೆ ಈ ಸಮಸ್ಯೆಯನ್ನು ನಮಗೆ ರೆಸ್ಟ್ರಿಕ್ಟ್ ಮಾಡಲಿಕ್ಕಾಗುತ್ತೆ, ಇನ್ನೂ ಜಾಸ್ತಿ ಆಗದೇ ಇದ್ದಂಗೆ ನೋಡಿಕೊಳ್ಳಿಕ್ಕಾಗುತ್ತೆ. ಇನ್ನು ನೆಕ್ಸ್ಟ್ ರೀಸನ್ ಏನು ಅಂದರೆ ತುಂಬ ಕಾನ್ಸಂಟ್ರೇಟೆಡ್ ಆಗಿರುವಂಥ ಯೂರಿನ್. ತುಂಬ ಜನ ಏನು ಮಾಡ್ತಾರೆ, ಎಸ್ಪೆಷಲಿ ನಮ್ಮ ಈ ಗೋಲ್ಡ್ ಸ್ಮಿತಲ್ಲಿ ಏನು ಮಾಡ್ತಾರೆ, ಅವರು ಮೂತ್ರ ಪಾಸ್ ಮಾಡೋದೇ ಇಲ್ಲ. ಯಾಕಂದರೆ ಎದ್ದು ಹೋದರೆ ಬಂಗಾರದ ಕೆಲಸ ಅಲ್ವಾ ಮಾಡ್ತಾ ಇರೋದು, ಬಂಗಾರ ಬಿಟ್ಟೋಗ್ಲಿಕ್ಕೆ ಆಗಲ್ಲ ಅಂತ ಅವ್ರು ಎದ್ದು ಹೋಗೋದೇ ಇಲ್ಲ. ತುಂಬ ತಾಸುಗಳ ನಂತರ ಮೇ ಬಿ 7-8 ಅವರ್ಸ್ ನಂತರ ಅವರು ಮೂತ್ರ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ನೀರು ಕೂಡ ಚೆನ್ನಾಗಿ ಕುಡಿದಿರಲ್ಲ. ಈವನ್ ಕಿಡ್ನಿ ಸ್ಟೋನ್ಸ್ ಕೂಡ ತುಂಬ ಜಾಸ್ತಿ ಬರೋದು ಈ ಗೋಲ್ಡ್ ಸ್ಮಿತ್ಸಲ್ಲಿ. ಯಾಕಂದರೆ ರೆಗ್ಯುಲರ್ ಆಗಿ ಯೂರಿನ್ ಪಾಸ್ ಮಾಡಿದರೆ ಮಾತ್ರ ಆ ಮೂತ್ರದಲ್ಲಿರುವಂಥ ಸೊಲ್ಯೂಟ್ಸ್ ಏನಿದೆ ಅದೆಲ್ಲ ಪಾಸ್ ಆಗಿ ಹೋಗುತ್ತೆ. ಸೊ ಸೂಪರ್ ಸ್ಯಾಚುರೇಟೆಡ್ ಆಗಿರುವಂಥ ಒಂದು ಯೂರಿನ್ ಇದ್ದಾಗ ನಮಗೆ ಕಿಡ್ನಿಯಲ್ಲಿ ಕಲ್ಲು ಆಗುವಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಅದೇ ಥರ ಈ ತುಂಬ ಸ್ಯಾಚುರೇಟೆಡ್ ಆಗಿರುವಂಥ, ತುಂಬ ಕಾನ್ಸಂಟ್ರೇಟ್ ಆಗಿರುವಂಥ ಮೂತ್ರ ನಾವು ಪಾಸ್ ಮಾಡುವಾಗ ಏನಾಗುತ್ತೆ, ಅದರಲ್ಲಿರುವಂಥ ಸೊಲ್ಯೂಟ್ಸಿಂದ ನೊರೆ ಜಾಸ್ತಿ ಫಾರ್ಮ್ ಆಗಲಿಕ್ಕಿರುವಂಥ ಸಾಧ್ಯತೆ ಇದೆ. ಸೊ ಅಂಥವ್ರು ನಾವು ಏನು ಮಾಡಬೇಕು, ರಿಪೀಟೆಡ್ಲಿ ಮೂತ್ರ ಪಾಸ್ ಮಾಡಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಎರಡನೇದು ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಸೊ ಡಿಹೈಡ್ರೇಷನ್ ಆದಾಗ ಕೂಡ ಮೂತ್ರ ತುಂಬ ಕಾನ್ಸಂಟ್ರೇಟೆಡ್ ಆಗುತ್ತೆ. ನಾವು ನೋಡ್ತೀವಿ ನಾವು ತುಂಬ ಲೈಕ್ ರೆಗ್ಯುಲರ್ಲಿ ನಾವು ನೀರು ಕುಡಿಲಿಲ್ಲ, ತುಂಬ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗೆಲ್ಲ ಮೂತ್ರ ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ತುಂಬ ಇಷ್ಟು ಮೂತ್ರ ಹೋಗುತ್ತೆ. ಸೊ ಆ ಥರ ಹೋದಾಗ ಕೂಡ ಅದರಲ್ಲಿ ನೊರೆ ಜಾಸ್ತಿ ಫಾರ್ಮ್ ಆಗುವಂಥ ಸಾಧ್ಯತೆ ಇದೆ. ಇದು ಕಾಯಿಲೆ ಅಲ್ಲ, ಸರಿಯಾಗಿ ನೀರು ಕುಡಿದ್ರೆ ಸಾಕು ನಮ್ಮ ಇದು ಮೂತ್ರ ಏನಿದೆ ಅದು ಕ್ಲಿಯರ್ ಆಗಿಬಿಡುತ್ತೆ. ತುಂಬ ಜನರಿಗೆ ನಾವು ಎಷ್ಟೇ ಹೇಳಿದರೂ ಕೂಡ ಅವರು ಸರಿಯಾಗಿ ನೀರು ಕುಡಿಯಲ್ಲ. ಸೊ ಅಂಥವ್ರಲ್ಲಿ ಈ ಥರ ಸಮಸ್ಯೆ ಕಂಡು ಬರೋದು ತುಂಬ ಕಾಮನ್. ಆ್ಯಂಡ್ ಅವರು ಹೆದರ್ತಾರೆ, ತುಂಬ ಹೆದರಿಕೆನೂ ಇರುತ್ತೆ, ನೀರು ಕುಡಿಯಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಹೆದರ್ತಾರೆ. ಒಂದು ಮೂತ್ರದಲ್ಲಿ ನೊರೆ ಆದ ಕೂಡ ನನ್ನ ಕಿಡ್ನಿ ಹಾಳಾಯಿತು ಅಂತಲೇ ಹೇಳೋರು ತುಂಬ ಜನ ಇದ್ದಾರೆ. ಸೊ ಇದು ಒಂದು ರೀಸನ್ನಿಂದ ನಮಗೆ ಈ ಸಮಸ್ಯೆ ಬರ್ಬೋದು. ಇನ್ನು ಕೆಲವು ಕಾಯಿಲೆಗಳಲ್ಲಿ ನಾವು ಕೇಳಿರ್ತೀವಿ, ನೆಫ್ರೋಟಿಕ್ ಸಿಂಡ್ರಮ್ ಅಂತ ಕೇಳಿರ್ತೀವಿ ಅಥವಾ SLE ಅಂತ ಹೇಳ್ತೀವಿ. ಸೊ ಈ ಥರ ಕಾಯಿಲೆಗಳಲ್ಲಿ ಕೂಡ ಏನಾಗುತ್ತೆ, ಪ್ರೋಟೀನೂರಿಯಾ ಈಸ್ ಒನ್ ಆಫ್ ದ ಮೇನ್ ಸೈನ್. ಅಂದರೆ ನಮ್ಮ ಮೂತ್ರದಲ್ಲಿ ನಮ್ಮ ಕಿಡ್ನೀಸ್ಗೆ ಪ್ರೋಟೀನ್ ಫಿಲ್ಟರ್ ಮಾಡಲಿಕ್ಕೆ ಆಗದೆ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂಥ ಸಾಧ್ಯತೆ, ಎಸ್ಪೆಷಲಿ ನೆಫ್ರೋಟಿಕ್ ಸಿಂಡ್ರಮ್ ಎಲ್ಲ ತುಂಬ ಕಾಣುತ್ತೆ. ಸೊ ಇದೆಲ್ಲ ಲೈಕ್ ದೇ ಆರ್ ಲೈಕ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಆ ಥರ ಕಾಯಿಲೆ ಬಂದಾಗ ಅದಕ್ಕಿರುವಂಥ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಟ್ರೀಟ್ಮೆಂಟ್ ತಗೊಂಡು ಮೇ ಬಿ ಕೆಲವು ಸಲ ಸ್ಟಿರಾಯ್ಡ್ಸ್ ಇರ್ಬೋದು ಅಥವಾ ಮೇ ಬಿ ಅದಕ್ಕೆ ನಮ್ಮ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡುವಂಥ ಕೆಲವು ಮೆಡಿಸಿನ್ಸ್ ಇರ್ಬೋದು. ಅದೆಲ್ಲ ತಗೊಂಡಾಗ ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡಿ ಮೂತ್ರದಲ್ಲಿ ಪ್ರೋಟೀನ್ ಹೋಗುವುದನ್ನು ನಾವು ತಡೆಗಟ್ಟಬಹುದು. ಇನ್ನು ತುಂಬ ಜನರಲ್ಲಿ ಎಸ್ಪೆಷಲಿ ಲೇಡೀಸ್ ಹೇಳ್ತಾರೆ, ಇದು ಅಂದರೆ ಮೂತ್ರದಲ್ಲಿ ನೊರೆ ಇದೆ ಅಂತ ಹೇಳ್ತಾರೆ. ಸೊ ಅವರು ಕಿಡ್ನಿ ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ತಾರೆ, ಬಟ್ ಅದಲ್ಲ, ಅದು UTI ಇರುತ್ತೆ, ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್. ಸೊ ಈ ಇನ್ಫೆಕ್ಷನ್ಸ್ ಏನಿದೆ ಲೇಡೀಸಲ್ಲಿ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಹಾಗಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗ ಕೂಡ ಈ ಮೂತ್ರದಲ್ಲಿ ತುಂಬ ನೊರೆ ಬರುವಂಥ ಸಾಧ್ಯತೆ ಇದೆ. ಸೊ UTI ಇದ್ದರೆ ಏನು ಮಾಡಬೇಕು, ಒಂದು ನಾವು ಚೆನ್ನಾಗಿ ನೀರು ಕುಡಿಬೇಕು. ಆ್ಯಂಡ್ ಎಸ್ಪೆಷಲಿ ಲೇಡೀಸಲ್ಲಿ ಇದು ಬರಲಿಕ್ಕಿರುವಂಥ ಮೇನ್ ರೀಸನ್ ಏನಂದರೆ ವಜೈನಾ ಮತ್ತು ಆ್ಯನಲ್ ಕೆನಾಲ್ ಏನಿದೆ ಅದು ತುಂಬ ಹತ್ತಿರ ಇದ್ದಿದ್ದಕ್ಕೆ
ಅಲ್ಲಿಂದ ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವಂಥ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ಲೇಡೀಸಲ್ಲಿ ರಿಪೀಟೆಡ್ ಆಗಿ ಲೈಕ್ UTI ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಲೇಡೀಸಲ್ಲಿ ಇದು ಯಾಕೆ ಬರುತ್ತೆ, ಮೋಸ್ಟ್ ಆಫ್ ದ ಟೈಮ್ ಏನಂದರೆ ಕೋಲೈ ಅಂತ ಬ್ಯಾಕ್ಟೀರಿಯಾ ಏನಿದೆ ಅದರ ಇನ್ಫೆಕ್ಷನ್ದಾನೇ ಈ UTI ಕೂಡ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಅವರ ದೊಡ್ಡ ಕರಳಲ್ಲಿ ತುಂಬ ಕೆಟ್ಟ ಬ್ಯಾಕ್ಟೀರಿಯಾಗಳಿದೆ. ಸೊ ಅದು ಅಲ್ಲಿಂದ ಮಲದ್ವಾರದಿಂದ ವಜೈನಕ್ಕೆ ಎಂಟರ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇದಕ್ಕೆ ಲೇಡೀಸಲ್ಲಿ UTI ಪ್ರಾಬ್ಲಮ್ಸ್ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇರೋರಾದರೆ ಅವರ ಗಟ್ಟನ್ನು ಕೂಡ ಅವರು ಸರಿಯಾಗಿ ಟ್ರೀಟ್ ಮಾಡಿದರೆ ಅವರಿಗೆ ನಮ್ಮ ಹೊಟ್ಟೆಯಲ್ಲಿ ನಮ್ಮ ದೊಡ್ಡ ಕರಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳು ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದೆ. ಸೊ ಅದನ್ನು ರೀಪ್ಲೇಸ್ ಮಾಡಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಕೊಟ್ಟರೆ ಈ ರಿಪೀಟೆಡ್ ಆಗಿ UTI ಬರೋದನ್ನ ಕೂಡ ನಮಗೆ ತಡೆಗಟ್ಟಲಿಕ್ಕೆ ಆಗುತ್ತೆ. ಸೊ UTI ಇದ್ದರೂ ಕೂಡ ನಮಗೇನಾಗುತ್ತೆ, ಈ ಮೂತ್ರದಲ್ಲಿ ನೊರೆ ಬರುವಂಥ ಸಾಧ್ಯತೆ ಇದೆ. ಸೊ ಅದರ ಒಟ್ಟಿಗೆ ನಮಗೆ ಇದು ನೊರೆ ಒಂದೇ ಅಲ್ಲ, ದರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಅಂದರೆ ಬೇರೆ ಬೇರೆ ಇದೆ. ನಾವು ನೋಡಬೇಕಾಗಿ ನಾವು ಫಸ್ಟ್ ಹೇಳ್ದಂಗೆ ಸ್ಮೆಲ್ಲು ನೋಡಬೇಕಾಗತ್ತೆ. ಸ್ಮೆಲ್ಲು ತುಂಬ ಫೌಲ್ ಸ್ಮೆಲ್ ಬರುವಂಥ ಸಾಧ್ಯತೆ ಇದೆ. ಮೂತ್ರ ತುಂಬ ಉರಿ ಬರುವಂಥ ಸಾಧ್ಯತೆ ಇದೆ. ಹೊಟ್ಟೆಯಲ್ಲಿ ಸಿವಿಯರ್ ಪೇನ್ ಬರುವಂಥ ಸಾಧ್ಯತೆ ಇದೆ. ಅದೇ ಥರ ಸೊಂಟದಲ್ಲಿ ಕೂಡ ತುಂಬ ನೋವು ಬರುವಂಥ ಸಾಧ್ಯತೆ ಇದೆ. ಕೆಲವು ಸಲ ಮೂತ್ರದಲ್ಲಿ ರಕ್ತ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಬರೀ ನೊರೆ ಒಂದೇ ಅಲ್ಲ ನಾವು ನೋಡಬೇಕಾಗಿದ್ದು, ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕೂಡ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ನಮಗೆ ಕಿಡ್ನಿಗೆ ಸಮಸ್ಯೆ ಇದೆಯಾ ಅಂತ ಗೊತ್ತಾಗುತ್ತೆ. ಇನ್ನು ಕೆಲವು ಕೇಸಸಲ್ಲಿ ಅಂದರೆ ಕೆಲವು ಮೆಡಿಸಿನ್ಸ್ ತಗೊಂಡಾಗ ಕೂಡ ಈ ಮೂತ್ರದಲ್ಲಿ ನೊರೆ ಬರುವಂಥ ಸಾಧ್ಯತೆ. ಅದು ಮೇನ್ಲಿ ಕೆಲವು ಪೇನ್ ಕಿಲ್ಲರ್ಸ್ ಇರ್ಬೋದು, ಎಸ್ಪೆಷಲಿ ಕೆಲವು UTIಗೆಲ್ಲ ತಗೊಳ್ಳುವಾಗ ಪೇನ್ ಕಿಲ್ಲರ್ಸು ತಗೋಬೇಕಾಗುತ್ತೆ, ಸಿವಿಯರ್ ಪೇನ್ ಇರುತ್ತೆ. ಸೊ ಅವರಲ್ಲಿ ಈ ಮೂತ್ರದಲ್ಲಿ ನೊರೆ ಕಂಡು ಬರುವಂಥ ಸಾಧ್ಯತೆ ಇದೆ. ಕೆಲವು ಪ್ರೋಸ್ಟ್ರೇಟ್ನ ಸಮಸ್ಯೆ ಇದ್ದವರು ತಗೊಳ್ಳುವಂಥ ಕೆಲವು ಮೆಡಿಸಿನ್ಸ್ ತಗೊಂಡಾಗ ಕೂಡ ಮೂತ್ರದಲ್ಲಿ ನೊರೆ ಕಂಡು ಬರುವಂಥ ಸಾಧ್ಯತೆ ಇದೆ. ಸೊ ಇದೇ ಥರ ಲೈಕ್ ಭಾಳಷ್ಟು ಕಾರಣಗಳಿಂದ ಮೂತ್ರದಲ್ಲಿ ನೊರೆ ಕಂಡು ಬರ್ಬೋದು. ಸೊ ಆ್ಯಂಡ್ ನಾರ್ಮಲಿ ಕೂಡ ನೊರೆ ಕಂಡು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಹೇಳಿದಾಗ ನೀರು ಚೆನ್ನಾಗಿ ಕುಡಿಲಿಲ್ಲ, ನಾವು ಏನೆಲ್ಲೋ ಸಾಫ್ಟ್ ಡ್ರಿಂಕ್ಸ್ ತಗೊಂಡಿದ್ವಿ, ಬೀರ್ ತಗೊಂಡಿದ್ವಿ, ಆಲ್ಕೋಹಾಲ್ ತಗೊಂಡಾಗ ಆಲ್ಕೋಹಾಲೆಲ್ಲ ಕೆಲವು ಸಲ ತಗೊಂಡಾಗ ಮೂತ್ರ ಪಾಸ್ ಮಾಡುವಾಗ ನೊರೆನೂ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಫೌಲ್ ಸ್ಮೆಲ್ ಕೂಡ ಇರುವಂಥ ಸಾಧ್ಯತೆ ಇದೆ. ಸೊ ಆ ರೀಸನ್ಸನ್ನು ಕಂಡುಹಿಡಿಬೇಕು. ಅದು ಬಿಟ್ಟು ನಾವು ಸುಮ್ಮನೆ ತುಂಬ ಟೆನ್ಷನ್ ತಗೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇನ್ನು ಮೂತ್ರದಲ್ಲಿ ನೊರೆ ಇದ್ದವರು ಯಾವಾಗ ಒಂದು ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ನೋಡೋಣ. ಸೊ ಯೂಶಲಿ ನಾನು ಈಗ ಸುಮಾರು ರೀಸನ್ಸ್ ಎಲ್ಲ ಹೇಳಿದ್ದೇನೆ, ಅದೆಲ್ಲ ನೀವೇ ಮನೆಯಲ್ಲಿ ಬೇಕಾದ್ರೆ ರೆಕ್ಟಿಫೈ ಮಾಡಿ ನೋಡ್ಬೋದು. ಓಕೆ, ನಮ್ಮ ನೀರು ಕಡಿಮೆ ಕುಡಿಯೋರಿದ್ದರೆ ನೀರು ಚೆನ್ನಾಗಿ ಕುಡಿದು ನೋಡ್ಬೋದು, ಅಥವಾ ಬೇರೆ UTI ಎಲ್ಲ ಇದ್ದವರಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ನೋಡ್ಬೋದು. ಬಟ್ ಯಾವಾಗ ಲೈಕ್ ಸಡನ್ ಆಲ್ ಆಫ್ ಎ ಸಡನ್ ನಾವು ರೆಗ್ಯುಲರ್ಲಿ ಮೂತ್ರ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರೋರು ರೆಗ್ಯುಲರ್ಲಿ ಅಷ್ಟೊಂದು ನೊರೆ ಏನು ಬರಲ್ಲ, ಬಟ್ ಸಡನ್ ಆಗಿ ಏನಾಗ್ತಾ ಇದೆ, ತುಂಬ ಸಿವಿಯರ್ ಆಗಿ ನೊರೆ ಬರ್ತಾ ಇದೆ, ನಾವು ಲೈಕ್ ಅಷ್ಟೊಂದು ಯೂರಿನ್ ಪಾಸ್ ಆಗ್ತಾ ಇಲ್ಲ, ನಾವು ಅಂದ್ಕೊಂಡಷ್ಟು ರೆಗ್ಯುಲರ್ಲಿ ಎಷ್ಟು ಸಲ ಮೂತ್ರ ಪಾಸ್ ಮಾಡ್ಲಿಕ್ಕೆ ಹೋಗ್ತಿದ್ವಿ ಅಷ್ಟೊಂದು ಮೂತ್ರ ಪಾಸ್ ಆಗ್ತಾ ಇಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಸ್ವೆಲ್ಲಿಂಗ್ ಡೆವಲಪ್ ಆಗ್ತಾ ಇದೆ. ಪಾದದಲ್ಲಿ ರೆಗ್ಯುಲರ್ ಸ್ವೆಲ್ಲಿಂಗ್ ಏನೂ ಇರುವುದಿಲ್ಲ ಆಗಿತ್ತು, ಬಟ್ ಈಗ ಪಾದದಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ. ಬೆಳಿಗ್ಗೆ ಏಳುವಾಗ ನಮ್ಮ ಮುಖ ಕಣ್ಣುಗಳದ ಕೆಳಗೆ ಸ್ವೆಲ್ಲಿಂಗ್ ಬರ್ತಾ ಇದೆ. ನಮಗೆ ತುಂಬ ಸುಸ್ತು ಅನಿಸ್ತಾ ಇದೆ, ಏನು ವಿತೌಟ್ ಎನಿ ಸ್ಪೆಸಿಫಿಕ್ ರೀಸನ್ ನಮಗೆ ತುಂಬ ಸುಸ್ತು ಅನಿಸ್ತಾ ಇದೆ. ಸ್ವಲ್ಪ ತುರಿಕೆ ಡೆವಲಪ್ ಆಗ್ತಾ ಇದೆ, ಅಥವಾ ಸರಿಯಾಗಿ ಹಸಿವು ಆಗ್ತಾ ಇಲ್ಲ, ಸ್ವಲ್ಪ ನಾಸಿಯಾ ವಾಂತಿ ಮಾಡಬೇಕು ಅಂತ ಅನಿಸುತ್ತೆ, ಅಥವಾ ವಾಂತಿ ಆಗುತ್ತೆ, ಸರಿಯಾಗಿ ಡೈಜೆಷನ್ ಆಗ್ತಾ ಇಲ್ಲ. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಇದರೊಟ್ಟಿಗೆ ಕಂಡ್ರೆ that can be a kidney problem. ಸೊ ಅಂಥವರು ಏನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಲೇಬೇಕು. ಆ್ಯಂಡ್ ಯಾವಾಗಲೂ ನಾವು ಹೇಳಿದಂಗೆ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಹೇಳ್ತೀವಿ. ಅಂದರೆ ನಮಗೆ ಏನೋ ಒಂದು ಡಿಫ್ರೆನ್ಸ್ ನಮ್ಮ ಬಾಡಿಯಲ್ಲಿ ಕಂಡ್ರೆ ನಾವು ಇಮ್ಮಿಡಿಯೇಟ್ಲಿ ಒಂದ್ಸಲ ಡಾಕ್ಟ್ರಿಗೆ ತೋರಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಡಾಕ್ಟ್ರಿಗೆ ತೋರಿಸಿದ್ರೆ ಅವ್ರು ಇಮ್ಮಿಡಿಯೇಟ್ಲಿ ಅದಕ್ಕಿರುವಂಥ ಟೆಸ್ಟ್ಗಳು ಮಾಡಿ ನೋಡಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಸೊ ಅದು ಗೊತ್ತಾದರೆ ಏನಾಗುತ್ತೆ, ನಮಗೂ ಕೂಡ ನಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ. ಎಷ್ಟೋ ಜನ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ಹೆದರ್ತಾರೆ. ಯಾಕೆ, ಡಾಕ್ಟ್ರ್ ಹತ್ರ ಹೋದ್ಕೊಳ್ಳಿ ಅವ್ರು ಏನಾದರೂ ಕಾಯಿಲೆ ಇದೆ ಅಂತ ಹೇಳಿಬಿಟ್ರೆ ಮತ್ತು ಅದು ಸಾಕು ನಮಗೆ ಇಡೀ ಲೈಫ್ ನಮ್ಮ ಟೆನ್ಷನ್ಗೆ ಅಂತೇಳಿ ಯಾರೂ ಹೋಗಲ್ಲ. ಸೊ ಬಟ್ ನಾವೇನು ಮಾಡಬೇಕು, ಒಂದು ಸಡನ್ ಚೇಂಜ್ ಇದ್ದರೆ ನಾವು ಒಂದ್ಸಲ ಇದು ತೋರಿಸೋದು ತುಂಬ ಒಳ್ಳೆಯದು. ಸೊ ಯೂಶ್ವಲಿ ನಾವು ಇಟ್ಸ್ ಅ ವೆರಿ ಸಿಂಪಲ್ ಟೆಸ್ಟ್. ಅದಕ್ಕೆ ನೀವು ಬೇಕಾದ್ರೆ ನೀವೇ ಮಾಡಿ ನೋಡ್ಬೋದು, ಅದಕ್ಕೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಮೂತ್ರದಲ್ಲಿ ತುಂಬ ನೊರೆ ಹೋಗ್ತಾ ಇದೆ ಅಂತ ಅನಿಸಿದರೆ ನೀವು ಏನು ಮಾಡಬೇಕು ಅಂದರೆ ಮಿಡ್ ಸ್ಟ್ರೀಮ್ ಯೂರಿನ್ ತಗೊಂಡು ಒಂದು ಸಲ ಟೆಸ್ಟ್ಗೆ ಕೊಡಬೇಕು. ಅದರಲ್ಲಿ ಆಲ್ಬುಮಿನ್ ಇದೆಯಾ, ಪ್ರೋಟೀನ್ಯೂರಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಸೊ ಅದು ಜಾಸ್ತಿ ಇದೆಯಂದರೆ ನೀವು ಅದಕ್ಕಿರುವಂಥ ಟೆಸ್ಟ್ಗಳು ಮಾಡಿ ನೋಡ್ಬೋದು. ಸೊ ಆ್ಯಂಡ್ ಮತ್ತೊಂದು ಟೆಸ್ಟ್ ಏನಂದರೆ ಆಲ್ಬುಮಿನ್ ಕ್ರಿಯಾಟಿನೈನ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಇವ್ರನಲ್ಲಿ ಅದು ಕೂಡ ನಾವು ಚೆಕ್ ಮಾಡಿ ನೋಡ್ಬೋದು. ಅದು 30ಕ್ಕಿಂತ ಜಾಸ್ತಿ ಇದ್ದರೆ ಪರ್ ಗ್ರಾಮ್ ಕ್ರಿಯಾಟಿನೈನ್ಗೆ 30ಕ್ಕಿಂತ ಜಾಸ್ತಿ ಇದ್ದರೆ ನಮ್ಮ ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ ಅಂತ ಅರ್ಥ. ಇದರೊಟ್ಟಿಗೆ ಎಸ್ಟಿಮೇಟೆಡ್ GFR ಅಂತ ಒಂದು ಟೆಸ್ಟ್ ಕೂಡ ಅವರು ಮಾಡ್ತಾರೆ. ದಟ್ ಇಸ್ ಅನ್ ಎಸ್ಟಿಮೇಷನ್, ಒಂದು ಮ್ಯಾಥಮ್ಯಾಟಿಕ್ಸ್ ಇದರಲ್ಲಿ ಅದು ಮಾಡಿ ನೋಡ್ತಾರೆ. ಸೊ ಅದು ಕೂಡ ತುಂಬ ಕಡಿಮೆ ಇದ್ದರೂ ಕೂಡ ನಿಮ್ಮ ಕಿಡ್ನೀಸಿಗೆ ಸಮಸ್ಯೆ ಇದೆ ಅಂತ ಅರ್ಥ. ಸೊ ಮೇನ್ಲಿ ಏನಂದರೆ ಯಾರಿಗೆ ಒಂದು ಡಯಾಬಿಟಿಸ್ ಪ್ರಾಬ್ಲಮ್ ಇದೆಯೋ, ಕೆಲವು ಸಲ ಶುಗರ್ ನಾರ್ಮಲ್ ಇರ್ಬೋದು, ಅವರು ಚೆಕ್ ಮಾಡಿದಾಗೆಲ್ಲ ನಾರ್ಮಲ್ ಇರ್ಬೋದು, ಎಷ್ಟೋ ವರ್ಷಗಳಿಂದ ಶುಗರ್ ಇದ್ದಿರ್ಬೋದು, ಮೇ ಬಿ 20 years ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇರ್ಬೋದು. ಅವರು ಚೆಕ್ ಮಾಡುವಾಗೆಲ್ಲ ನಮಗೆ ನಾವೇ ಆದರೆ ಈಗ ಚೆಕ್ ಮಾಡ್ಲಿಕ್ಕೆ ಹೋದಾಗ ನಮಗೊಂದು ಟೆಂಡೆನ್ಸಿ ಇರುತ್ತೆ, ನನ್ನ ಶುಗರ್ ನಾರ್ಮಲ್ ಬರಬೇಕು, ಸೊ ದ್ಯಾಟ್ ಮನೆಯಲ್ಲಿ ಹೆಂಡತಿ ಯಾರು ಬೈಯೋದಿಲ್ಲ, ನೀವು ಸರಿ ಭಾಳ ತಿಂತೀರಿ ಅಂತ ಏನು ಬೈಯೋದಿಲ್ಲ. ಸೊ ಹಾಗಾಗಿ ಟೆಸ್ಟ್ ಮಾಡ್ಲಿಕ್ಕೆ ಹೋಗೋ ದಿವಸ ಸ್ವಲ್ಪ ಕಮ್ಮಿ ತಿಂದ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಸೊ ಅದು ಟೆಸ್ಟ್ ಮಾಡಿ ನೋಡೋವಾಗ ನಾರ್ಮಲ್ ಇದೆ, ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತ ಅನ್ಕೊಳ್ತಾರೆ ಅವರು. ಸೊ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಇದ್ದಾಗ ಕೂಡ ನಮ್ಮ ಕಿಡ್ನೀಸ್ಗೆ ಡ್ಯಾಮೇಜ್ ಬರುವಂಥ ಸಾಧ್ಯತೆ
ತುಂಬ ಜಾಸ್ತಿ ಇದೆ. ಸೊ ನಮಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇದೆ, ಅಥವಾ ನನಗೆ ಬಿ ಪಿ ಪ್ರಾಬ್ಲಮ್ ಇದೆ, ಅಥವಾ ನನಗೆ ಏನಾದರೂ ಅಡಿಕ್ಷನ್ಸ್ ಇದೆ, ಸಿಗರೆಟ್ ಸ್ಮೋಕಿಂಗ್ ಅಥವಾ ತಂಬಾಕು ಈ ಥರ ಅಡಿಕ್ಷನ್ಸ್ ಇದೆ, ಆರ್ ಮೇ ಬಿ ಕ್ರಾನಿಕ್ ಆಲ್ಕಹಾಲಿಕ್ಸ್ ಇರ್ಬೋದು. ಸೊ ಈ ಥರ ಎಲ್ಲ ಸಮಸ್ಯೆ ಇದ್ದವರು, ಅಥವಾ ತುಂಬ ಸಾಫ್ಟ್ ಡ್ರಿಂಕ್ಸ್ ತಗೊಳ್ಳೋದು ಕೂಡ ಅದರಲ್ಲಿರುವಂಥ ಫ್ರಕ್ಟೋಸ್ ಇರ್ಬೋದು, ಅದರಲ್ಲಿರುವಂಥ ಕೆಮಿಕಲ್ಸ್ ಇರ್ಬೋದು, ಅದರಲ್ಲಿರುವಂಥ ಕಲರ್ಸ್ ಇರ್ಬೋದು, ಅದರಲ್ಲಿರುವಂಥ ಪ್ರಿಸರ್ವೇಟಿವ್ಸ್ ಇರ್ಬೋದು, ಇದೆಲ್ಲ ಕಿಡ್ನಿಗೆ ಹೊಡೆತಾಗ್ಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ಹ್ಯಾಬಿಟ್ ಇರೋರಾದರೆ, ಅಥವಾ ತುಂಬ ಪ್ರಾಸೆಸ್ಡ್ ಫುಡ್ ತಗೊಳ್ಳೋರಾದರೂ ಕೂಡ ಏನಾದರೂ ಒಂದು ಸಡನ್ ಚೇಂಜ್ ಕಂಡು ಬಂದರೆ ನಾವು ಒಂದ್ಸಲ ಚೆಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಅದು ಚೆಕ್ ಮಾಡಿ ನಮ್ಮ ಪ್ರೋಟೀನ್ ಇಲ್ಲ ಮೂತ್ರದಲ್ಲಿ ಎಲ್ಲ ಓಕೆ ಇದೆ ಅಂತ ಆದ ಕೂಡಲೇ ಆ ಟೆನ್ಷನ್ ನಾವು ತೆಗೆದು ಹೊತ್ತಾಕಬೇಕು. ಅದು ಬಿಟ್ಟು ನನ್ನ ಮೂತ್ರದಲ್ಲಿ ಮತ್ತೂ ನೊರೆ ಇದೆ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಹೋದಾಗ ಆ ಟೆನ್ಷನಿಂದ ನಿಮಗೆ ಬಾಕಿ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿದೆ. ಸೊ ಒಂದ್ಸಲ ಮೂತ್ರದಲ್ಲಿ ನೊರೆ ಇದೆ ಅಂತ ಹೇಳಿ ಯಾರೂ ಹೆದರುವಂಥದ್ದೇನಿಲ್ಲ. ಎಷ್ಟೋ ಸಲ ನಾರ್ಮಲ್ ಫಿಸಿಯೋಲಾಜಿಕಲ್ ಕಂಡೀಷನ್ಸಲ್ಲಿ ಕೂಡ, ಆ್ಯಂಡ್ ಎಸ್ಪೆಷಲಿ ನಾವು ಕಮೋಡ್ ಟಾಯ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದಿದ್ದಕ್ಕೆ ಎಷ್ಟೋ ಸಲ ನಾವು ಮೂತ್ರ ಮಾಡುವಾಗ ಅದರಲ್ಲಿ ನೊರೆ ಕಂಡು ಬರುತ್ತೆ. ಆ್ಯಂಡ್ ನಾವು ಇದು ಕಂಡು ಬಂದರೆ ನಾವೇನು ಮಾಡಬೇಕು, ಫಸ್ಟ್ ನಾವು ಹೋಮ್ ರೆಮಿಡೀಸ್ ಮನೆಯಲ್ಲಿ ಏನೇನು ಮಾಡಬೇಕು ಅಂತ ನಾವು ನೋಡಬೇಕು. ಚೆನ್ನಾಗಿ ನೀರು ಕುಡಿಬೇಕು, ದಟ್ ಇಸ್ ಅ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಚೆನ್ನಾಗಿ ಹಣ್ಣುಗಳನ್ನು ತಿನ್ಬೋದು, ತುಂಬ ಲೈಕ್ ಪೊಟ್ಯಾಷಿಯಮ್ ಇಸ್ ಅ ಡಯೂರಿಟಿಕ್. ನಮಗೆ ಬೇರೆ ಏನು ಕಾಯಿಲೆಗಳಿಲ್ಲ ಅಂದರೆ, ಸಿ ಕೆ ಡಿ ಪ್ರಾಬ್ಲಮಲ್ಲಿ ಇದ್ದವರು ನೊರೆ ಇದ್ದರೆ ಹಣ್ಣೆಲ್ಲ ತಿಂದರೆ ಏನಾಗುತ್ತೆ, ಅದು ಸಮಸ್ಯೆ ಜಾಸ್ತಿ ಆಗುತ್ತೆ. ಮೇ ಬಿ ಬಾರ್ಲಿ ನೀರು ಕುಡಿಬೋದು, ಅದು ತುಂಬ ಒಳ್ಳೆಯದು, ಒಳ್ಳೆ ಡಯೂರಿಟಿಕ್. ಇನ್ನು ನೆಕ್ಸ್ಟ್ ಏನಾದರೂ ಇನ್ಫೆಕ್ಷನ್ಸ್ ಇದ್ದವರಾದರೆ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು. ಸೊ ಇದೆಲ್ಲ ಮಾಡಿ ನೋಡಬೇಕು. ಮತ್ತು ನೊರೆ ಹೋಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತ ಇದ್ದರೆ ನಾವೇನು ಮಾಡಬೇಕು, ಅದು ಮೇ ಬಿ ನಮ್ಮ ಕಿಡ್ನಿಗೆ ಆಗಿರುವಂಥ ಒಂದು ಸೀರಿಯಸ್ ಇಂಜುರಿಯಿಂದ ಇರ್ಬೋದು, ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕು. ಸೊ ನೊರೆ ಬಂತು ಅಂತ ಹೇಳಿದ ಕೂಡಲೇ ಯಾರೂ ಹೆದರಬೇಡಿ, ಏನೂ ಸಮಸ್ಯೆ ಇರಲ್ಲ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅದು ನ್ಯಾಚುರಲ್ ಆಗಿ ನಾರ್ಮಲ್ ಆಗೇ ಇರುತ್ತೆ. ಯಾರೂ ಅದಕ್ಕೆ ಟೆನ್ಷನ್ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.